ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೈಡೇ ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿ ಹಾಕಿ, ಹೂವು ಎಲ್ಲ ಹಾಕಿ ಫಸ್ಟಿಗೆ ದೇವ್ರ ಪೂಜೆನ ಮುಗಿಸ್ಕೊಂಬಿಡೋಣ ನಾನಿಲ್ಲಿ ಅಂದ್ಬಿಟ್ಟು ಫಸ್ಟಿಗೆ ದೇವ್ರ ದೀಪನ ಇಲ್ಲಿ ಹಚ್ಕೋತಾ ಇದ್ದೀನಿ. ಫ್ರೈಡೇ ಯಾವತ್ತೂ ಫಸ್ಟಿಗೆ ದೇವ್ರ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು ಕ್ರಿಯೇಟ್ ಆಗುತ್ತೆ. ಆನಂತರ ನಾವು ಬ್ರೇಕ್ಫಾಸ್ಟ್ ಮಾಡೋದ್ರಿಂದ ಮನೆಯಲ್ಲಿ ಆ ಊದ್ಗಡ್ಡಿ ಪರಿಮಳ ಎಲ್ಲ ಚೆನ್ನಾಗಿರುತ್ತೆ ಒಂಥರ. ಹಾಗೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಎವ್ರಿ ಫ್ರೈಡೇ ಬನಶಂಕರಿ ಟೆಂಪಲ್ಗೆ ಹೋಗ್ತಾ ಇರ್ತೀನಿ. ಲಿಂಬೆಹಣ್ಣಿನ ದೀಪನೂ ಕೂಡ ಹಚ್ತಾ ಇರ್ತೀನಿ. ಅದೇ ಈ ಆಷಾಢ ಮಾಸದಲ್ಲಿ ದೀಪ ಹಚ್ಚೋದು ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಹಾಗೆ ನಾನಿಲ್ಲಿ ಸ್ಯಾರಿ ಚೇಂಜ್ ಮಾಡಿಕೊಂಡೆ, ಅದಷ್ಟು ಕಂಫರ್ಟಬಲ್ ಆಗಲಿಲ್ಲ ಅಂದ್ಬಿಟ್ಟು. ಹಾಗೆಯೇ ನಾವಿಲ್ಲಿ ಫಸ್ಟಿಗೆ ಹೋಗ್ತಾ ಇರೋಂಥ ದೇವಸ್ಥಾನ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಆಫ್ಟರ್ ಲಾಂಗ್ ಇಯರ್ಸ್ಗೆ ನಾನು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನೋಡಲೇಬೇಕು, ಯಡಿಯೂರಿಗೆ ಹೋಗಲೇಬೇಕು ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ನಮ್ಮ ನೇಬರ್ ಆಂಟಿ ಕೆಳಗಡೆ, ಹಾಗೆ ಅವ್ರ ಸಿಸ್ಟರು, ಹಾಗೆ ನಾನು ನನ್ನ ಮಗ ಇಷ್ಟು ಜನನು ದೇವಸ್ಥಾನಕ್ಕೆ ಹೋದ್ವಿ. ಫ್ರೈಡೇ ಆಗಿದ್ದರಿಂದ ಅಷ್ಟೇನು ರಶ್ ಇರಲಿಲ್ಲ. ಮಂಡೇ ಹೋದರೆ ತುಂಬಾ ರಶ್ ಇರುತ್ತೆ ಟೆಂಪಲ್ಗೆ. ಆದರೆ ಮಿಕ್ಕಿದ ವೀಕ್ ಡೇಸ್ಗಳಲ್ಲಿ ಹೋದರೆ ಅಷ್ಟೇನು ರಶ್ ಇರೋದಿಲ್ಲ. ಸೋಮವಾರ ದಿನ ತುಂಬ ವಿಶೇಷವಾಗಿ ಪೂಜೆ ಇರೋದ್ರಿಂದ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ರಶ್ ಇರುತ್ತೆ. ಹಾಗಾಗಿ ನಾವು ಮಾತಾಡಿಕೊಂಡು ಮಂಡೇ ಹೋಗೋದು ಬೇಡ, ಬೇರೆ ದಿನಗಳಲ್ಲಿ ಹೋಗೋಣ ಅಂದ್ಬಿಟ್ಟು ನಾವು ಫ್ರೈಡೇ ಹೋಗಿರೋವಂಥದ್ದು. ಆದರೂ ಕೂಡ ಸ್ವಲ್ಪ ರಶ್ ಇತ್ತು. ಹಾಗೂ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ದೇವರ ದರ್ಶನವನ್ನು ಮಾಡಿದ್ವಿ. ನೋಡ್ಬೋದು, ತುಂಬಾ ಚೆನ್ನಾಗಿತ್ತು ದೇವರ ಅಲಂಕಾರ. ಹಾಗೆಯೇ ಅಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ನಾವು ದಾಸೋಹ ಫಸ್ಟಿಗೆ ಊಟ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮಧ್ಯಾಹ್ನ ಆಗಿತ್ತು. ಹಾಗೆ ಎಲ್ಲರೂ ಕೂಡ ನಾವು ಊಟಕ್ಕೆ ಹೋಗ್ತಾ ಇರೋಂಥದ್ದು. ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು, ಏನೋ ದೇವರ ಅರ್ಕೆಗಳೆಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನೋ ಚೀಟಿ ಎಲ್ಲ ಬರೆದು ಇಟ್ಟಿದ್ರು. ಸೊ ಅದನ್ನು ಕೂಡ ನಾನಿಲ್ಲಿ ವಿಡಿಯೋ ಮಾಡಿಕೊಂಡೆ. ತುಂಬಾ ವರ್ಷಗಳಾಗಿತ್ತು ದೇವಸ್ಥಾನ ವಿಸಿಟ್ ಮಾಡಿ. ತುಮಕೂರಿನಲ್ಲೇ ಇದ್ದರೂ ಕೂಡ ಸುತ್ತಮುತ್ತ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ ನೋಡೋ ಅಂಥ ಜಾಗಗಳು. ಆದರೆ ನಾನು ವರ್ಕಿಗೆ ಹೋಗ್ತಾ ಇರೋದ್ರಿಂದ ಇಷ್ಟು ದಿವಸ ನನಗೆ ಎಲ್ಲೂ ಕೂಡ ಹೋಗೋಕ್ಕೆ ಫ್ರೀ ಆಗ್ತಿರಲಿಲ್ಲ. ಈಗ ಮನೆಯಲ್ಲ ಆರಾಮಾಗಿ ಫ್ರೀಯಾಗಿ ಇದ್ದೀನಿ. ಅದಕ್ಕೋಸ್ಕರ ಎಲ್ಲ ಟೆಂಪಲ್ಲು ಒಂದೊಂದು ವಿಸಿಟ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿರೋಂಥದ್ದು. ಫಸ್ಟಿಗೆ ಇಲ್ಲಿ ಗೋಧಿ ನುಚ್ಚಿನ ಪಾಯಸ ಹಾಕಿದರು, ಆಮೇಲೆ ಖಾರ ಪೊಂಗಲ್ ಹಾಕಿದರು. ಹಾಗೆ ಸೈಡ್ ಡಿಶ್ ಆಗಿ ಕುಂಬಳಕಾಯಿ ಪಲ್ಯ ಮತ್ತು ಸ್ವಲ್ಪ ಕಡಲೆಕಾಳು ಹಾಕಿ ಮಸಾಲೆ ಎಲ್ಲ ಹಾಕಿ ಪಲ್ಯ ಮಾಡಿದರು. ಹಾಗೆ ಅನ್ನ ಮತ್ತು ಬೇಳೆ ಸಾರೇನ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ದೇವಸ್ಥಾನದಲ್ಲಿ ಸಿಗೋವಂಥ ರುಚಿ ಎಲ್ಲೂ ಸಿಗೋದಿಲ್ಲ. ಅದನ್ನು ಎಷ್ಟು ಸಲ ಹೇಳಿದ್ರೂ ಸಾಕಾಗಲ್ಲ. ಎಸ್ಪೆಷಲಿ ಪರ್ಸ್ನಲಿ ನನಗೆ ತುಂಬಾ ದೇವಸ್ಥಾನದ ಊಟಗಳು ತುಂಬಾ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗ ನೋಡ್ಬೋದು, ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ನನ್ನ ಕೈಲಿ ಊಟ ಮಾಡಿಸ್ಕೊಳ್ಳೇ ಇಲ್ಲ, ಅವನೇ ಮಾಡ್ದ. ಹಾಗೆಯೇ ನಾವು ನೆಕ್ಸ್ಟ್ ಬಂದಿದ್ದೀವಿ ಹಟ್ಟಿ ಲಕ್ಕಮ್ಮ ಮತ್ತು ಜಲಗೇರಮ್ಮ. ಅಲ್ಲಿಂದನೇ ಆಟೋಗೆ ಒಂದು 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಸೈಡ್ಗೆ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆನ್ ದ ವೇ ಹೋಗ್ತಾನೆ ಜಲಗೇರಮ್ಮ ಟೆಂಪಲ್ ಕೂಡ ಸಿಗುತ್ತೆ. ನಾವು ಫಸ್ಟು ಹಟ್ಟಿ ಲಕ್ಕಮ್ಮ ಟೆಂಪಲ್ಗೆ ಹೋಗ್ತಾ ಇರೋಂಥದ್ದು. ಯಡಿಯೂರಿಗೆ ಹೋದರೆ ನಿಮಗೆ ಅಲ್ಲೇ ಗೊತ್ತಾಗುತ್ತೆ, ಯಡಿಯೂರು ದೇವಸ್ಥಾನದ ಮುಂದೆನೇ ಆಟೋಗಳು ತುಂಬಾ ತಿರುಗಾಡ್ತಾ ಇರ್ತವೆ. ಅಂದರೆ ಯಾರಾದರೂ ನೀವು ದೇವಸ್ಥಾನ ನೋಡಬೇಕು ಅಂತ ಇದ್ದರೆ ಜಲಗೇರಮ್ಮ ದೇವಸ್ಥಾನ ಮತ್ತು ಹಟ್ಟಿ ಲಕ್ಕಮ್ಮ. ನಾನಂತೂ ಒಂದಿನ ಕೂಡ ಹೋಗಿರಲಿಲ್ಲ. ಕೆಳಗಡೆ ಆಂಟಿ ನನಗೆ ಯಾವಾಗಲೂ ಹೇಳ್ತಾ ಇರೋರು, ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಂದಿನ ಹೋದರೆ ಎಲ್ಲ ದೇವಸ್ಥಾನನೂ ನೋಡ್ಕೊಂಬಿಟ್ಟು ಬರೋಣ ಅಂತ ಯಾವಾಗಲೂ ಹೇಳೋರು. ಇದು ಫಸ್ಟು ನಾನಿಲ್ಲಿ ಹಟ್ಟಿ ಲಕ್ಕಮ್ಮ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟು ದಿವಸ ಕೇಳ್ತಾ ಇದ್ದೆ, ಬಟ್ ಆ ದೇವಸ್ಥಾನಕ್ಕೆ ನಾನು ಆ ದೇವ್ರನ್ನ ಯಾವತ್ತೂ ದರ್ಶನ ಮಾಡಿರಲಿಲ್ಲ. ಆಂಟಿ ಕಡೆಯಿಂದ ಅದು ಒಂದು ಕೂಡ ಆಯಿತು. ಹಾಗೆಯೇ ಆ ದೇವಸ್ಥಾನದಲ್ಲಿ ವಿಡಿಯೋ ಶೂಟ್ ಏನು ಮಾಡೋ ಹಾಗಿರಲಿಲ್ಲ. ಆದರೂ ಕೂಡ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ನಾವು ನೆಕ್ಸ್ಟ್ ಬಂದಿದ್ದೀವಿ ಜಲಗೇರಮ್ಮ ಟೆಂಪಲ್ಗೆ. ಅಂದರೆ ಆ ಜಲಗೇರಮ್ಮ ದೇವಸ್ಥಾನದ ಹೆಸರು, ಅಲ್ಲಿರೋದು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿ. ಈ ಮಾಟ ಮಂತ್ರ ಅದೆಲ್ಲ ಮಾಡ್ತಾರೆ ಅಲ್ಲಿ, ತಾಯ್ತಾ ಅದೆಲ್ಲ ಕಟ್ಟುತ್ತಾರೆ ಆ ದೇವಸ್ಥಾನದಲ್ಲಿ. ಎಂಟ್ರೆನ್ಸಲ್ಲಿ ಇದು ಇರೋದು. ತುಂಬಾ ಭಯ ಆಯಿತು ನಮಗೆ ಫಸ್ಟಿಗೆ ಒಳಗಡೆ ಹೋಗ್ಬೇಕಾದ್ರೆ. ನಾನಿವಾಗ ತೋರಿಸ್ತೀನಿ ನೋಡಿ, ಇದು ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ದೇವರು. ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ಹುಣ್ಣಿಮೆ ಹಿಂದೆ ಮುಂದೆ ನಾವು ಹೋಗಿದ್ದಲ್ವ, ಹಾಗಾಗಿ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು ದೇವಸ್ಥಾನದಲ್ಲಿ. ಹೂವು ಬೇಕಾದರೆ ಕೇಳ್ಬೋದು. ಅಲ್ಲೊಂದು ಆಂಟಿ ಕುತ್ಕೊಂಡಿದ್ದಾರೆ, ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಅವರು ಹೂವು ಕೇಳಲಿಕ್ಕೆ ಅಂತ ಕುತ್ಕೊಂಡಿದ್ರು. ಯಾರು ಬೇಕಾದರೂ ಹೂವು ಕೇಳ್ಬೋದು, ಎಷ್ಟೇ ರಶ್ ಇದ್ದರೂ ಕೂಡ ಅವರು ಅದಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಅದು ಒಂದು ನಂಬಿಕೆಯಲ್ಲಿ ನಾವೇನೂ ಇಲ್ಲ, ದೇವರ ದರ್ಶನವಂತೂ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ನಾವು ಈಚೆ ಬಂದ್ವಿ. ಆನಂತರ ನಾವು ನೆಕ್ಸ್ಟ್ ಹೋಗ್ತಾ ಇರೋದು, ನನ್ನ ಮಗನಿಗೆ ಪೂರಿ ಪ್ಯಾಕೆಟ್ ಕೊಡಿಸಿದ್ದೆ, ತಿಂತಾ ಇದ್ದ, ಹಾಗೆ ಮಲ್ಕೊಂಬಿಟ್ಟ.
ಆಗಲೇ ನಾವು ಬಂದ್ವಿ. ಕುಣಗಲ್ ಬರೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಟ್ಟಿತ್ತು. ಆದ್ರೂ ಇನ್ನೊಂದು ದೇವಸ್ಥಾನ ಒಂದು ಪೆಂಡಿಂಗ್ ಇತ್ತು. ಇದು ತೋರಿಸ್ತಾ ಇದ್ದೀನಲ್ಲ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಕುಣಿಗಲಿಂದ ಒಂದು 7 ಕಿಲೋಮೀಟರ್ಸ್ ಅಷ್ಟಾಗುತ್ತೆ. ಆಟೋದಲ್ಲಿ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ಒಂದು 30 ರುಪೀಸ್ ಏನೋ ಪೇ ಮಾಡ್ತಾರೆ ಪರ್ ಸೀಟ್ಗೆ. ಅಲ್ಲಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೊಲದೊಳಗಡೆ ಇರೋದು ಆ್ಯಕ್ಚುಲಿ ದೇವಸ್ಥಾನ. ತುಂಬ ಸುಪ್ರಸಿದ್ಧವಾದಂಥ ದೇವಸ್ಥಾನ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ವಿಶ್ವದಲ್ಲೇ ತುಂಬ ಅತ್ಯಂತ ಎತ್ತರವಾದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ನೋಡ್ಬೋದು 161 ಅಡಿ ಏನೋ ಇದೆ ಇದು ಎತ್ತರ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಾನು ಇದನ್ನು ಕೇಳಿದ್ದೆ ಅಷ್ಟೇ, ಬಟ್ ಹೋಗಿದ್ದು ಮಾತ್ರ ಫಸ್ಟ್ ಟೈಮೇ. ಸಾಯಂಕಾಲ ಆಗಿತ್ತು, ಆದರೂ ಕೂಡ ಬೇಡ ಆಂಟಿ ಮಳೆ ಬರ್ತಾಯಿತ್ತು ಅಂತ ನಾನು ಆಂಟಿಗೆ ಹೇಳಿದ್ರು. ಬೇಡ ಬಂದುಬಿಟ್ಟಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂದರು. ಅದು ಕೂಡ ಆಂಟಿ ಕಡೆಯಿಂದನೇ ದರ್ಶನ ಆಯಿತು ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ನೋಡ್ಬೋದು ಹಿಂದೆ ಎಲ್ಲ ಅದು ಪೇಂಟ್ ಏನು ಮಾಡಿದ್ದಾರೆ, ಅದೊಂಚೂರು ಕೂಡ ಪೇಂಟ್ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿತ್ತು ಅಂದರೆ ಹತ್ರದಿಂದ ನಾವು ದೊಡ್ಡ ಕಾಲುಗಳು, ಕೈ ಎಲ್ಲ ನೋಡ್ತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಿತ್ತು. ದೇವರು ಎದ್ದು ಬರೋ ಥರ ನಿಂತ್ಕೊಂಡಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಅಂತೂ ತುಂಬ ಇಷ್ಟ ಆಯಿತು. ಅಲ್ಲೂ ಕೂಡ ಕಾಯಿ ಏನೋ ಕಟ್ಟುತ್ತಾರೆ, ಏನೋ ದೇವರ ಹಕ್ಕೆ ಮಾಡಿಕೊಂಡು ಕಾಯಿ ಕಟ್ಟಿ ಹೋದರೆ ಅಂದ್ಕೊಂಡಿದ್ದೆಲ್ಲ ಈಡೇರುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ. ದೇವರನ್ನು ಜಾಸ್ತಿ ಅಂದರೆ ಒಂದು ನಂಬಿಕೆ ಇಡಬೇಕು, ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ಅಷ್ಟು ಬಿಟ್ಟರೆ ಬೇರೆ ಎಲ್ಲದನ್ನು ನಾವು ಮೂಢನಂಬಿಕೆಗಳನ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಬಾರ್ದು. ಏನೋ ಒಂದು ನಮ್ಮ ನಂಬಿಕೆಗೆ ಬಿಟ್ಟಿರೋ ಅಂಥದ್ದೊಂದು ನಡೆಸ್ಬೇಕಷ್ಟೇ. ಆದರೆ ಈಗ ದುಡ್ಡಿಗೋಸ್ಕರ ದೇವಸ್ಥಾನಗಳೆಲ್ಲ ಒಂಥರ ಫೇಮಸ್ ಮಾಡ್ತಾಯಿದ್ದಾರೆ. ಅದು ದುಡ್ಡಿಗೋಸ್ಕರ ಮಾಡ್ತಾರೋ ಏನಕ್ಕೆ ಮಾಡ್ತಾರೋ ಅದು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೂ ನಾವು ಹೋದಾಗ ತುಂಬಾ ಫೋರ್ಸ್ ಮಾಡಿದ್ರು, ಅದಕ್ಕೆ ಕಾಯಿ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಒಳಗಡೆ ಎಂಟರ್ ಆದ್ವಿ ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿಸ್ತಾರಂತೆ. ಆ್ಯಕ್ಚುಲಿ ಮೊದಲು ನಾವು ಸ್ವಲ್ಪ ಕೇಳಿದ್ವಿ, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ವಲ್ಲ, ಅದಕ್ಕಾಗಿ ನಾವೇನು ತಲೆ ಕೆಡಿಸ್ಕೊಳ್ಳಲು ಹೋದ್ವಿ, ಪೂಜೆ ಮಾಡಿಸಿದ್ವಿ, ಕರ್ಪೂರ ಹಚ್ಚಿದ್ವಿ, ದೇವರ ದರ್ಶನ ಮಾಡಿಕೊಂಡು ರಿಟರ್ನ್ ಆದ್ವಿ. ನೋಡ್ಬೋದು ಅಲ್ಲೇ ನೈಟು ಆಲ್ಟ್ ಆದರೆ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾರೆ. ಹಾಗೆ ನೈಟ್ ಆಲ್ಟ್ ಆದರೆ ಕಳ್ತನ ಎಲ್ಲ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಸಾಯಂಕಾಲ ಬರೋ ಅಷ್ಟೊತ್ತಿಗೆ 6:30 ಆಗಿತ್ತು ತುಮಕೂರಿಗೆ. ಮಳೆ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಚಳಿ ಆಗ್ತಿತ್ತು. ದೇವಸ್ಥಾನದಲ್ಲಿ ಊಟ ಮಾಡಿದ್ಬಿಟ್ರೆ ಮತ್ತೆಲ್ಲೂ ನಾವು ಏನೂ ತಿಂದಿರಲಿಲ್ಲ. ಹಾಗಾಗಿ ಸಾಯಂಕಾಲ ಪಾನಿಪುರಿ ಬೇಕು ಅಂತ ಅಂದ ನನ್ನ ಮಗ. ಹಾಗೆ ಪಾನಿಪುರಿ ಎಲ್ಲ ತಿಂದ್ಕೊಂಡು, ಇದು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅದ್ರದ್ದು ಕಟ್ಟಿರೋದು. ಇದು ನೆಕ್ಸ್ಟ್ ಡೇ ಸಾಟರ್ಡೆ ಮಾರ್ನಿಂಗ್ ನಾನಿಲ್ಲಿ ಷಣ್ಮಹಾತ್ಮ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಎಳ್ಬತ್ತಿನ ಕಟ್ತಾ ಇರೋಂಥದ್ದು. ಮನೆಗೆ ತುಂಬಾ ಶಾಂತಿ ಸಿಗಬೇಕು ಅಂದರೆ ಷಣ್ಮಹಾತ್ಮ ದೇವಸ್ಥಾನಕ್ಕೆ ವಾರ ಒಂದು 9 ಎಳ್ಬತ್ತಿನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ನಾನು ಮದುವೆಗಿಂತ ಮುಂಚೆ ಹಚ್ಚುತ್ತಾಯಿದ್ದೆ. ಈ ನಡುವೆ ಟೈಮ್ ಆಗ್ತಾ ಇರಲಿಲ್ಲ, ಹಾಗಾಗಿ ನನಗೆ ಹಚ್ಚೋದಕ್ಕೆ ಆಗ್ತಾ ಇರಲಿಲ್ಲ. ಈಗ ಒಂದು ಸ್ವಲ್ಪ ಫ್ರೀ ಇರೋದ್ರಿಂದ ನಾನು ಎವ್ರಿ ಸಾಟರ್ಡೆ ಮನೆಯಲ್ಲೇ ಸ್ವಲ್ಪ ಬತ್ತಿಗಳನ್ನ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಹಚ್ಚುತ್ತೀನಿ. ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಮನೆಯಲ್ಲಿ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಒಂದು ಒಳ್ಳೆ ಕೆಲಸನೇ ಅಲ್ವಾ. ಮನೆಯಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ನಾನಿಲ್ಲಿ ಕಟ್ತಾಯಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಮುಗಿತಾ ಬಂತು. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.